ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರು ಕೂಡ ನನ್ನ ಚಾನೆಲ್ ಬಗ್ಗೆ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ 4ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಡಾಕ್ಟರ್ ಶಿವಾನಂದ ಕೆಳಗಿನ ಮನೆಯವರು ಬರೆದಿರ್ತಕ್ಕಂತಹ ಮಾತಂಗಿ ರೂಪದ ಅವತಾರಗಳು ಅನ್ನುವಂತಹ ಕೃತಿಯ ಬಗ್ಗೆ, ಕೃತಿಯ 3ನೇ ಭಾಗದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಆಗಲೇ ಈ ಮಾತಂಗಿ ರೂಪದ ಅವತಾರಗಳು ಅನ್ನುವಂತಹ ಈ ಕೃತಿಯ 2 ಭಾಗಗಳು ನನ್ನ ಚಾನಲ್ ಅಲ್ಲಿ ಇದೆ. ಈಗ 3ನೇ ಭಾಗವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಈಗ ನೇರವಾಗಿ ನಾವು ಈ ಕೃತಿಯ ಇನ್ನು ಮಾತಂಗಿ ಬೇರೆ ಬೇರೆ ಯಾವ ಸಮುದಾಯದಲ್ಲಿದ್ದು ಅಥವಾ ಮೂಲತಃ ಯಾವ ಸಮುದಾಯ, ಹಾಗೇನೆ ಬೇರೆ ಬೇರೆ ಯಾವ ಯಾವ ರೂಪಗಳನ್ನ ಪಡ್ಕೊಂಡ್ಲು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡೋಣ. ನೋಡಿ, ಮಾತಂಗಿ ಇಲ್ಲಿ ನಾವು ಗಮನಿಸ್ತಾ ಹಾಗೇನೆ ಯಾಕೆ ಇಲ್ಲಿ ಒಂದು ಪ್ರಶ್ನೆಯನ್ನ ನಾವು ಮೊದಲನೇ ತೆಗೆದುಕೊಂಡ್ಬಿಡೋಣ. ಮಾತಂಗಿಯನ್ನ ಯಾಕೆ ತಳ ಸಮುದಾಯದ ಅಥವಾ ಅಲಕ್ಷಿತ ವರ್ಗದ ದೇವತೆ ಎಂದು ಕರೆಯುತ್ತಾರೆ ಅನ್ನೋ ಒಂದು ಪ್ರಶ್ನೆಯನ್ನ ಇಟ್ಕೊಂಡು ಅದ್ರ ಬಗ್ಗೆ ಈಗ ಚರ್ಚೆ ಮಾಡೋಣ. ಯಾಕೆಂದ್ರೆ ಇಲ್ಲಿ ಮಾದಿಗ ಎಂಬ ಜಾತಿಗಳವರಲ್ಲಿ ಮಾತ್ರ ಮಾತಂಗಿ ದೇವಿಯನ್ನ ಆರಾಧಿಸುವುದು ರೂಢಿಯಲ್ಲಿರುವಂತದ್ದು ವಿಶೇಷ. ಈ ಮಾದಿಗ ಅನ್ನುವಂತಹ ಒಂದು ಜನಾಂಗದಲ್ಲಿ ಮಾತಂಗಿಯನ್ನ ಇಲ್ಲಿ ಎಲ್ಲ ಒಂದ್ ಕಡೆ ಪೂಜಿಸ್ತಾ ಇದ್ರು ಅನ್ನುವಂತಹದ್ದು, ಆರಾಧಿಸ್ತಾ ಇದ್ರು ಅಂತಕ್ಕಂತಹದ್ದು ಒಂದು ರೂಢಿಯಲ್ಲಿರ್ತಕ್ಕಂಥದ್ದು ವಿಶೇಷ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಮಾದಿಗ ಜನಾಂಗದವರು ಆಂಧ್ರ ಮತ್ತು ಕರ್ನಾಟಕದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ಲೇಖಕರೇ ಹೇಳ್ತಾ ಇರ್ತಕ್ಕಂಥದ್ದು. ಹಾಗೇನೆ ಈ ಜಾತಿಗೆ ಮತಂಗ ಅಂತಕ್ಕಂತಹ ಒಂದು ಎಲ್ಲ ಒಂದ್ ಕಡೆ ಹೆಸರುಂಟು ಅಂತಕ್ಕಂಥದ್ದು. ಈ ಮಾತಂಗ ಅನ್ನುವಂತಹ ಹೆಸರು ಕೂಡ ಇದೆ ಈ ಮಾದಿಗ ಅನ್ನುವಂತಹ ಜಾತಿಗೆ ಅಂತಕ್ಕಂಥದ್ದನ್ನ ಇಲ್ಲಿ ಗಮನಿಸಬಹುದು. ಹಾಗೇನೆ ಇಲ್ಲಿ ಮೂಲ ಪುರುಷ ಯಾರು, ಈ ಜಾತಿಯ ಮೂಲ ಪುರುಷ ಯಾರಪ್ಪ ಅಂತಂದ್ರೆ ಇಲ್ಲಿ ಜಂಬೂ ಋಷಿಯು ತಮ್ಮ ಮೂಲ ಪುರುಷನೆಂಬುದು ಈ ಜನಾಂಗದ ನಂಬಿಕೆ. ಜಂಬೂ ಅನ್ನುವಂತಹ ಒಬ್ಬ ಋಷಿ ಇದ್ರು, ಆ ಋಷಿನೇ ಎಲ್ಲೋ ಒಂದ್ ಕಡೆ ಮೂಲ ಪುರುಷ ಈ ಜನಾಂಗಕ್ಕೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮಹಾರಾಷ್ಟ್ರದಲ್ಲಿ ಎಲ್ಲೋ ಒಂದ್ ಕಡೆ ಇಲ್ಲಿ ಡಾಗೋ ಅಥವಾ ಇಲ್ಲಿ ಮೇಘೋ ಪಂಥೀಯ ಉಪಾಸಕರ ಗೀತೆಗಳಲ್ಲಿ ಈ ಎಲ್ಲ ಒಂದ್ ಕಡೆ ಈ ಜಂಬೂ ಋಷಿಯ ವಿಚಾರಗಳು ಬರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಈ ಒಂದು ಜನಾಂಗದಲ್ಲಿ ಈ ಜನರು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ, ಇವರ ಆಹಾರ ಯಾವ್ದಾಗಿತ್ತು, ಯಾವ ಆಹಾರಗಳನ್ನ ಸೇವನೆ ಮಾಡ್ತಾ ಇದ್ರು ಅಂತ ಅಂದ್ರೆ, ನೋಡಿ, ಹಸು, ಹಾಗೇನೆ ಇಲ್ಲಿ ಎಲ್ಲ ಒಂದ್ ಕಡೆ ಎಮ್ಮೆ, ಹಾಗೆ ಕುರಿ, ಆಡು ಇತ್ಯಾದಿ ಪ್ರಾಣಿಗಳ ಮಾಂಸವನ್ನ ತಿನ್ನುತ್ತಾರೆ ಅನ್ನುವಂಥದ್ದು, ಹಾಗೂ ವಿಪರೀತ ಹೆಂಡವನ್ನ ಕುಡಿಯುವಂತಹವರು ಈ ಜನಾಂಗದವರು ಅಂತಕ್ಕಂತಹ ವಿಚಾರವನ್ನು ಕೂಡ ಇಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಂದ್ ಕಡೆ ಇವರ ಕುಲ ಕಸುಬು ವ್ಯವಸಾಯ, ಅದ್ರ ಜೊತೆಗೆ ಸ್ವಚ್ಛತಾ ಕಾರ್ಯವನ್ನ ಇಲ್ಲಿ ವಿಶೇಷವಾಗಿ ಸೇರಿಸಿಕೊಂಡಿದ್ದಾರೆ ಅಂತಕ್ಕಂಥದ್ದು. ಈ ಜನಾಂಗದ ಕುಲ ಕಸುಬು ವ್ಯವಸಾಯ ಕೂಡ ಆಗಿತ್ತು ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ನಾವಿಲ್ಲಿ ಇವರು ಇಲ್ಲಿ ಮಾರಮ್ಮನನ್ನ ಪೂಜಿಸ್ತಾ ಇದ್ರು ಅಂತಕ್ಕಂಥದ್ದು. ಮಾರಮ್ಮನನ್ನ ಪೂಜಿಸ್ತಾ ಇದ್ರು. ಹಾಗೇನೆ ಇನ್ನೊಂದ್ ಕಡೆ ಹೇಳ್ತಾ ಇದ್ರೆ ಮಾಸಮ್ಮನನ್ನ ಪೂಜಿಸ್ತಾ ಇದ್ರು. ಹಾಗೇನೆ ಮಾರಮ್ಮ, ಮಾಸಮ್ಮ ಇವರೆಲ್ಲರೂ ಕೂಡ ಮಾತಾಂಗಿ ಇಲ್ಲವೇ ಮಹಾಲಕ್ಷ್ಮಿ ಎಂಬ ಹೆಸರುಗಳಿಂದಲೂ ಕೂಡ ಗೌರವಾರ್ಥವಾಗಿ ಕರಿತಾ ಇದ್ರು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇಲ್ಲಿ ಮಾತಂಗಿಯನ್ನ ಲಕ್ಷ್ಮಿ, ಆಯಿ ಎಂತಲೂ ಕೂಡ ಕರೆಯುತ್ತಾ ಇದ್ರು. ಮಹಾರಾಷ್ಟ್ರದಲ್ಲಿ ಮರಿಯಾಯಿ ಅಂತನೂ ಕೂಡ ಮಾತಾಂಗಿಯ ಒಂದು ಪರ್ಯಾಯ ನಾಮದಿಂದಲೂ ಕೂಡ ಕರಿತಾ ಇರುವಂತಕ್ಕಂಥದ್ದು ತಿಳಿದು ಬಂದಿರತಕ್ಕಂಥ ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ, ಇಲ್ಲಿ ಮಾದಿಗರ ಮಾತಂಗಿ ಪಟ್ಟ ಅನ್ನುವಂತಹ ಒಂದು ವಿಚಾರವನ್ನು ನೋಡೋದಾದ್ರೆ, ಇದು ಮಹಾರಾಷ್ಟ್ರದಲ್ಲಿನ ಮಾದಿಗರ ಮಾತಾಂಗಿ ಪೀಠ. ಮಹಾರಾಷ್ಟ್ರದಲ್ಲಿ ಇಲ್ಲಿ ಮಾತಂಗಿ ಪೀಠ ಇದೆಯಂತೆ. ಅಲ್ಲಿ ಮಾತಂಗಿ ದೇವಿಯ ಪೀಠ ಅಥವಾ ಅದು ಎಲ್ಲ ಒಂದ್ ಕಡೆ ಅಧಿಷ್ಠಾನಗೊಂಡಿರುವಂತಹ ಅಲಕ್ಷಿತ ಈ ಉಪಾಸನ ಸಂಪ್ರದಾಯವಾಗಿರ್ತಕ್ಕಂಥದ್ದು. ಇನ್ನೊಂದ್ ಕಡೆಯಲ್ಲಿ ಕೃಷ್ಣ ಭಟ್ಟ ಅಂತಕ್ಕಂತಹ ಒಬ್ಬ ವ್ಯಕ್ತಿ, ಇಲ್ಲಿ ಕೃಷ್ಣಂ ಭಟ್ಟ ಅಂತಕ್ಕಂತಹ ಒಬ್ಬ ಮಾಂತ್ರಿಕ ಇದ್ದ. ಈ ಮಾಂತ್ರಿಕ ಒಂದ್ ಸ್ವಲ್ಪ ಇಂದ್ರಜಾಲ ಇವನ್ನೆಲ್ಲವನ್ನ ಕೂಡ ಕಲ್ತಿರ್ತಾನೆ. ಹಾಗೇನೆ ಆ ಇಂದ್ರಜಾಲಿ ಈ ಒಂದು ವಿದ್ಯೆಯಿಂದ
ತುಂಬಾ ಪ್ರವೀಣನಾಗಿರ್ತಾನೆ. ಯಾರಪ್ಪ ಅಂದ್ರೆ ಈ ಕೃಷ್ಣಂ ಭಟ್ಟ ಅಂತಕ್ಕಂಥವನು. ತನ್ನ ಮಂತ್ರಶಕ್ತಿಯಿಂದ ಇವನು ಏನ್ ಮಾಡ್ತಾನಪ್ಪ ಅಂದ್ರೆ ಮಾತಾಪುರದಲ್ಲಿ ವಾಸವಾಗಿರ್ತಾನೆ. ಈ ಕೃಷ್ಣಂ ಭಟ್ಟ ಅಂತಕ್ಕಂತಹ ವ್ಯಕ್ತಿ ಇವನು ಇಂದ್ರಜಾಲಿ ವಿದ್ಯೆಯನ್ನ ಕಲ್ತಿರ್ತಾನೆ. ಹಾಗೇನೆ ಇವನು ಮಾತಾಪುರದಲ್ಲಿ ವಾಸವಾಗಿರ್ತಾನೆ. ಆ ವಾಸಿಸಿದಂತ ಸಂದರ್ಭದಲ್ಲಿ ಆತ ತನಗೆ ಹೆಚ್ಚಿನ ಮಾನ್ಯತೆ ದೊರೆಯಬೇಕಂತ ಹೇಳಿ, ನಾನು ಹೆಚ್ಚು ಪ್ರಸಿದ್ಧಿಯನ್ನು ಹೊಂದಬೇಕು, ಮತ್ತೆ ಜನರು ನನ್ನನ್ನ ಗುರುತಿಸ್ಬೇಕು, ನನ್ನಗೆ ಹೆಚ್ಚಿನ ಮಾನ್ಯತೆ ದೊರಕಬೇಕು ಅಂತ ಆಸೆಯಿಂದ ಅಲ್ಲಿನ ದೇವಿ ಮಾತಂಗಿಯನ್ನ ನಿತ್ಯವೂ ಪ್ರಾರ್ಥಿಸ್ತಾ ಇರ್ತಾನೆ. ಆ ಮಾತಂಗಿಯನ್ನ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಪ್ರಾರ್ಥನೆ ಮಾಡ್ತಾ ಅದಲ್ಲದೆ ಆ ದೇವಿಯನ್ನ ಪ್ರಸನ್ನಗೊಳಿಸಲು, ಆ ದೇವಿಯನ್ನ ಸಂತೋಷಗೊಳಿಸಲು, ಪ್ರಸನ್ನಗೊಳಿಸಲು ಅವನೇನ್ ಮಾಡ್ತಾ ಇದ್ದಪ್ಪ ಅಂದ್ರೆ ಒಬ್ಬ ಮತಂಗ, ಇಲ್ಲಿ ಎಲ್ಲ ಒಂದ್ ಕಡೆ ಒಬ್ಬ ಮಾತಂಗ ಕನ್ಯೆಯನ್ನ ಬಲಿ ಕೊಡ್ತಾನೆ ಆ ದೇವಿಗೆ. ಆಗ ಆ ದೇವಿ ಪ್ರಸನ್ನಳಾಗಿ ಪ್ರತ್ಯಕ್ಷಳಾಗಿ ದೇವಿ ಬಲಿಯಾದ ಆ ಮತಂಗ ಕನ್ಯೆಗೆ ಮರುಜೀವ ನೀಡಿದ್ದಲ್ಲದೆ, ಮತಂಗಿ ದೇವಿ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಪ್ರತ್ಯಕ್ಷಳಾಗಿ ಈ ಕೃಷ್ಣಂ ಭಟ್ಟ ಏನು ಆ ಮತಂಗ ಕನ್ಯೆಯನ್ನ ಬಲಿ ಕೊಡ್ತಾನೆ, ಆ ಬಲಿ ಕೊಟ್ಟಂತಹ ಕನ್ಯೆಗೆ ಮತ್ತೆ ಪುನರ್ಜೀವನವನ್ನ ಕೊಟ್ಟು, ಆಗ ಇದಕ್ಕಿದ್ದ ಹಾಗೆ ಮರುಜೀವವನ್ನ ನೀಡಿದ್ದಲ್ದಲೆ ಆ ಮತಂಗಿ ಎಲ್ಲ ಒಂದ್ ಕಡೆ ಆ ಮಾತಂಗಿ ಅವಳನ್ನೇ ವಿವಾಹವಾಗುವಂತೆ ಕೃಷ್ಣಂ ಭಟ್ಟನಿಗೆ ಆದೇಶವನ್ನ ಮಾಡ್ತಾಳೆ. ನೋಡಪ್ಪ, ನೀನು ಅವಳಿಗೆ ಎಲ್ಲೋ ಒಂದ್ ಕಡೆ ಈ ರೀತಿ ಬಲಿ ಕೊಟ್ಟಿದ್ಯಾ, ನೀನು ಅವಳನ್ನೇ ಮದುವೆ ಆಗ್ಬೇಕು. ನೋಡಿ, ಇಲ್ಲಿ ಕೃಷ್ಣಂ ಭಟ್ಟ ಅಂತಕ್ಕಂಥವನು ಇಲ್ಲಿ ಬ್ರಾಹ್ಮಣ ಇರ್ಬೋದು, ಆದ್ರೆ ಈಗ ಅವನು ಆ ಮತಂಗ ಮನೆತನದ ಒಂದು ಹುಡುಗಿಯನ್ನ ಮದುವೆ ಆಗುವಂತ ಮಾತಂಗಿನೇ ಹೇಳ್ತಾ ಇರ್ತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಸರಿ ಆಯ್ತು, ಮದುವೆ ದೇವಿ ಹೇಳಿದ ಹಾಗೆ ಕೃಷ್ಣಂ ಭಟ್ಟ ಏನ್ ಮಾಡ್ತಾನಪ್ಪ ಅಂದ್ರೆ ಮದುವೆ ಆದ. ಮದುವೆ ಆದ್ಮೇಲೆ ಅವನಿಗೆ 5 ಜನ ಮಕ್ಕಳು ಇರ್ತಾರೆ. ಈ ಕೃಷ್ಣಂ ಭಟ್ಟನಿಗೆ ಆ ದೇವಿಯ ಆಶೀರ್ವಾದವನ್ನ ಪಡೆದು ಇವನು ಮದುವೆ ಆಗ್ತಾನಲ್ಲ, ಆಗ ಇವನಿಗೆ 5 ಜನ ಮಕ್ಕಳು ಇರ್ತಾರೆ. ಆ 5 ಜನರ ಮಕ್ಕಳ ಹೆಸರೇನಪ್ಪಾ ಅಂತಂದ್ರೆ, ಇಲ್ಲೆಲ್ಲ ಒಂದ್ ಕಡೆ ದತ್ತೋ, ಹಾಗೇನೆ ಡಂಗೋ, ಮೇಘೋ, ಗುಂಡೋ, ಚಾಂಗೋ ಅನ್ನುವಂತಹ ಈ 5 ಪುತ್ರರನ್ನ ಪಡಿತಕ್ಕಂಥವ್ನು ಯಾರಪ್ಪ ಅಂತಂದ್ರೆ ಈ ಕೃಷ್ಣಂ ಭಟ್ಟ. ಸರಿ, ಈ 5 ಜನರು ಕೂಡ ಮಹಾ ಮಾಂತ್ರಿಕರಾಗ್ಬಿಡ್ತಾರೆ, ಮಹಾ ಮಂತ್ರವಾದಿಗಳಾಗೋಗ್ತಾರೆ 5 ಜನರು ಕೂಡ. ಇಲ್ಲಿ ಮಂತ್ರವಿದ್ಯೆಯನ್ನ ಕಲ್ತ್ಕೊಳ್ತಾರೆ. ಏನು ಈ ಮಂತ್ರವಿದ್ಯೆ ಅಥವಾ ಈ ಮಂತ್ರವಾದಿಗಳಾಗ್ತಾರೆ ಅಂದ್ರೆ ಏನು ಅಂದ್ರೆ ಧಾರ್ಮಿಕ ನಂಬಿಕೆಯಲ್ಲಿ ನೋಡಿ, ಮಂತ್ರವಿದ್ಯೆ ಅಂತಂದ್ರೆ ಧಾರ್ಮಿಕ ಇಲ್ಲಿ ನಂಬಿಕೆಗಳು ಮತ್ತು ದೈವ ಶಕ್ತಿಯನ್ನ ಆರಾಧಿಸುವ ಅಥವಾ ಒಳ್ಳೆಯದನ್ನ ಬಯಸುವಂತಹ ಒಂದು ಪದ್ಧತಿಯನ್ನ ಮಂತ್ರಶಕ್ತಿ ಶಕ್ತಿ ಅಂತ ಕರಿತೀವಿ. ಹಾಗೇನೆ ತಂತ್ರವಿದ್ಯೆ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ಇದು ವಾಮಾಚಾರ ಅಂತಕ್ಕಂಥ, ನೋಡಿ ಮಂತ್ರ ಮತ್ತೆ ತಂತ್ರಕ್ಕಿರ್ತಕ್ಕಂಥ ವ್ಯತ್ಯಾಸ. ಇಲ್ಲಿ ತಂತ್ರವಿದ್ಯೆ ಅಂತಂದ್ರೆ ವಾಮಾಚಾರ ಅಂತ ಕರಿತೀವಿ. ಹಾಗೇನೆ ದುಷ್ಟ ಶಕ್ತಿಗಳನ್ನ ಅಥವಾ ಯಕ್ಷಿಣಿ ಮತ್ತೆ ಪ್ರೇತ ಈ ಅಲೌಕಿಕ ಶಕ್ತಿಗಳನ್ನ ವಶಪಡಿಸಿಕೊಂಡು ಕಾರ್ಯ ಸಾಧನೆಯನ್ನ ಮಾಡ್ಕೊಳ್ತಕ್ಕಂಥದ್ದನ್ನ ಇಲ್ಲಿ ನಾವು ತಂತ್ರವಿದ್ಯೆ ಅಂತ ಕರಿತೀವಿ. ಹೀಗೆ ಅಂತೂ ಇಂತೂ ಈ ಕೃಷ್ಣಂ ಭಟ್ಟರ ಈ 5 ಜನ ಮಕ್ಕಳು ಕೂಡ ಮಂತ್ರವಾದಿಗಳು ಆಗ್ತಾರೆ. ಸರಿ, ಇಷ್ಟೆಲ್ಲ ಆದ್ಮೇಲೆ ಈಗ ಲಕ್ಷ್ಮಿ ಮತ್ತು ಈ ಮತಂಗಿ ಅನ್ನುವಂತಹ ಇಲ್ಲಿ ಈ ಲಕ್ಷ್ಮಿನೇ ಎಲ್ಲೋ ಒಂದ್ ಇಲ್ಲಿ ಮತಂಗಿಯ ಇನ್ನೊಂದು ರೂಪ ಇಲ್ಲಿ ಲಕ್ಷ್ಮಿ. ಹೇಗೆ ಲಕ್ಷ್ಮಿ ಅಂದ ತಕ್ಷಣ ನಮಗೆ ಗೊತ್ತಿದೆ ಸೌಭಾಗ್ಯ ಸಂಪನ್ನಳು. ಈಗ ಇಲ್ಲಿ ಎಲ್ಲೋ ಒಂದ್ ಕಡೆ ಸೌಭಾಗ್ಯವನ್ನ ಕರುಣಿಸ್ತಕ್ಕಂತಹ ಮಹಾ ಲಕ್ಷ್ಮಿಯನ್ನ ನಾವು ಲಕ್ಷ್ಮಿ ಅಂತ ಕರಿತೀವಿ. ಹಾಗೇನೆ ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ ಈ ಮಾತಂಗಿಯನ್ನ ಲಕ್ಷ್ಮಿ ರೂಪದಲ್ಲಿ ಕಾಣುತ್ತಿದ್ದೇವೆ. ಮಾತಂಗಿಯನ್ನ ಏನಪ್ಪಾ ಅಂದ್ರೆ ನಾವು ಲಕ್ಷ್ಮಿ ರೂಪದಲ್ಲಿ ಕಾಣುತ್ತಿದ್ದೇವೆ ಅಂತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ ನಾವು ಲಕ್ಷ್ಮಿ ಎಂಬುದಾಗಿಯೂ ಕೂಡ ಅಲ್ಲಿ ಸಂಬೋಧಿಸ್ತಾರೆ, ಕರೀತಾರೆ ಅಂತಕ್ಕಂಥದ್ದು. ಮಾತಂಗಿಯನ್ನ ಲಕ್ಷ್ಮಿ ಅಂತನೂ ಕೂಡ ಕರೀತಾರೆ. ಹೀಗೆಲ್ಲ ಆದ್ಮೇಲೆ ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ ಅಲ್ಲಿ ಸ್ತ್ರೀ ಮಾತೆಯಾಗಿಯೂ ಕೂಡ ನಮಗೆ ಪೂಜ್ಯನೀಯಳಾಗಿರ್ತಕ್ಕಂತಹದ್ದು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮಹಾಮಾತ ಮಹಿ, ಎಲ್ಲ ಒಂದ್ ಕಡೆ ಮಹಿ ಅಂತನೂ ಕೂಡ ಈ ಮಾತಂಗಿಯನ್ನ ಕರಿತಾ ಇರ್ತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ಹೀಗೆ ಮುಂದುವರೆದಂತೆ ನಾವು ನೋಡೋದಾದ್ರೆ ಇಲ್ಲಿ ಮಾತಂಗಿ ಹಾಗೇನೆ ಜೋಗುಳಾಂಬ, ಹಾಗೆ ಮಾತಂಗಿ ರೇಣುಕಾ, ಕಾಮಾಖ್ಯ ಪೀಠದಲ್ಲಿ ಅಂಬುಜವಾಚಿ ಹಾಗೆ ಮತ್ತು ಮಾತಂಗಿ,
ಹೀಗೆ ಕುಂಭ ಪ್ರತೀಕ ಮಾತಂಗಿ, ಜಲಪ್ರಳಯದ ಮಾತಂಗಿ, ಲೋಕಯುತವಾದಲ್ಲಿ ಲೋಕಯುತದಲ್ಲಿ ಮಾತಂಗಿ, ಹೀಗೆ ಮಾತಂಗಿಯು ತಾಯಿಯಾಗಿ ಪರಶುರಾಮನಿಗೆ ನೆರಳಾದಂತಹ ರೇಣುಕೆಯಾಗಿ ದೇವಿಯಾಗಿ ಹುಟ್ಟಿನ ಮೂಲವಾದ ಭೂರೂಪದ ಕುಂಭ ಪ್ರತೀಕವಾಗಿ ಕಾಣುತ್ತಾಳೆ ಅಂತಕ್ಕಂಥದ್ದು. ನೋಡಿ, ಮಾತಂಗಿ ದೇವಿ ಹೇಗೆಲ್ಲ ಇಲ್ಲಿ ತಮ್ಮ ರೂಪಗಳನ್ನ ಬದಲಾಯಿಸ್ಕೊಂಡಿದ್ದಾಳೆ. ಎಲ್ಲಾ ದೇವತೆಗಳ ರೂಪದಲ್ಲೂ ಕೂಡ ನಾವು ಮೂಲತಃ ಯಾರನ್ನ ಕಾಣ್ತೀವಪ್ಪ ಅಂದ್ರೆ ಮಾತಂಗಿಯನ್ನ ಕಾಣ್ತೇವೆ ಅಂತಕ್ಕಂಥದನ್ನ ಗಮನಿಸ್ತಾ ಹೋಗ್ಬೋದು. ರೇಣುಕಾ ದೇವಿಯಲ್ಲಿಯೂ ಕೂಡ ನಾವು ಮಾತಂಗಿಯನ್ನ ಕಾಣ್ತೇವೆ. ಲಕ್ಷ್ಮಿಯನ್ನ ಪೂಜಿಸ್ತಾ ಇದ್ರು ಕೂಡ ಅಲ್ಲೂ ಕೂಡ ಮಾತಂಗಿಯ ಬೇರೆ ರೂಪವೇ ಇಲ್ಲಿ ನಾವು ಲಕ್ಷ್ಮಿ ಅಂತ ಕರಿತೀವಿ. ಹಾಗಾಗಿ ಒಂದ್ ಕಡೆ ಕುಂಭ ಪ್ರತೀಕವಾಗಿ ಕಾಣುತ್ತಾಳೆ ಮಾತಂಗಿ. ಇಂದು ಕೂಡ ಮಾತಂಗಿ ಆಚರಣೆಯ ಒಂದು ಪಿತೃ ಪ್ರಧಾನತೆಯನ್ನ ನಿರಾಕರಿಸದೆ ಮಾತೃ ಸಂಪ್ರದಾಯದ ಪ್ರಾಮುಖ್ಯತೆಯನ್ನು ತಿಳಿಸುವಂತಹ ಜಲವನ್ನ ದೇವರೆಂದು ಪೂಜಿಸುವ ಪ್ರತೀಕವು ಇಲ್ಲಿ ಮಾತಂಗಿ ಸಂಪ್ರದಾಯವನ್ನು ನಾವು ಎಲ್ಲ ಒಂದ್ ಕಡೆ ಆಚರಿಸುತ್ತಿದ್ದೇವೆ ಅಂತಕ್ಕಂಥದ್ದು. ನೋಡಿ, ಗಂಗಾದೇವಿ ಆಗಿರ್ಬೋದು, ಪ್ರತಿ ಒಂದ್ರಲ್ಲೂ ಕೂಡ ಮಾತಂಗಿಯ ರೂಪಗ ನಾವು ನೋಡ್ತಾ ಇದೀವಿ. ಪ್ರತಿ ಸ್ತ್ರೀ ದೇವತೆಗಳಲ್ಲೂ ಕೂಡ ಎಲ್ಲಾ ದೇವತೆಗಳಲ್ಲೂ ನಾವೇನ್ ಮಾಡ್ತಾ ಇದೀವಪ್ಪ ಅಂತ ಸ್ತ್ರೀ ದೇವತೆಯಲ್ಲಿ ಮಾತಂಗಿ ಅನೇಕ ರೂಪವನ್ನ ಇಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಅದಕ್ಕೆ ಕವಿ ಇಲ್ಲಿ ಹೇಳ್ತಾರೆ ಏನಪ್ಪಾ ಅಂದ್ರೆ ಮಾತಂಗಿ ರೂಪದ ಇಲ್ಲಿ ಎಲ್ಲ ಒಂದ್ ಕಡೆ ಅವತಾರಗಳು. ಮಾತಂಗಿ ಯಾವ ಯಾವ ರೂಪವನ್ನ ಪಡ್ಕೊಂಡು ಯಾವ ಯಾವ ಅವತಾರದಲ್ಲಿ ಕಾಣಿಸಿದ್ಲು ಅಂತಕ್ಕಂಥದ್ದು ನಾವಿಲ್ಲಿ ಇಡೀ ಒಂದು ಕೃತಿಯಲ್ಲಿ ಗಮನಿಸ್ತಾ ಹೋಗ್ತೀವಿ. ಹಾಗಾಗಿ ಮೂರೂ ಭಾಗದಲ್ಲಿಯೂ ಕೂಡ ನಾನು ಮಾತಂಗಿ ಅನೇಕ ರೂಪಗಳನ್ನ ತಿಳಿಸಿದೀವಿ. ಮಾತಂಗಿ ಎಲ್ಲ ಒಂದ್ ಕಡೆ ಗಾಳೆಮ್ಮ ಆಗಿರ್ತಕ್ಕಂಥದ್ದು, ಚಂಡಿಕಾ ಆಗಿರ್ತಕ್ಕಂಥದ್ದು, ಚಂದ್ರಗುತ್ತಿಯ ಗುತ್ಯಮ್ಮ, ಹಾಗೇನೆ ಚೌಡಿ ಚೌಡಮ್ಮ, ಪೆದ್ದನಹಳ್ಳಿಯ ಕರಿಯಮ್ಮ, ಹೀಗೆ ಲಕ್ಷ್ಮಿ, ಆಯಿ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಇಲ್ಲಿ ಮಾತಂಗಿಯನ್ನ ಕರೀತಕ್ಕಂತಹ ಅನೇಕ ಅವತಾರಗಳನ್ನ ನಾನು ಈ ತರಗತಿಯಲ್ಲಿ ತಿಳಿಸಿದ್ದೀನಿ ಅಂತ ಹೇಳ್ತಾ, ಇದನ್ನ ಕೇಳಿ ತಿಳ್ಕೊಳ್ಳಿ, ಹೆಚ್ಚು ಅಂಕಗಳನ್ನ ಪಡ್ಕೊಳ್ಳಿ ಪರೀಕ್ಷೆಯಲ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.